ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಆದೂರ್ ಚಂದ್ರು. ಇದೇ ತಿಂಗಳು 18ನೇ ತಾರೀಕು ಬೆಂಗಳೂರು ವಿಭಾಗದ ಐಟಿ ಅಧಿಕಾರಿಗಳು ಬರೋಬ್ಬರಿ 9 ಕೋಟಿ ಹಣದ ಜೊತೆ ಪ್ರಮುಖ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಈ ಒಂದು ಕಾರ್ಯಾಚರಣೆಗೆ ನೆರವು ನೀಡಿದ್ದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಘಟನೆ ನಡೆದಿರುವಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಬಳಿ ಇರ್ತಕ್ಕಂಥ ವೀರಸದನ ಸಿಗ್ನಲ್ ಬಳಿ. ಯಾಕೆ ಅಂತ ಹೇಳಿದ್ರೆ ಕಳೆದ ತಿಂಗಳು 18ನೇ ತಾರೀಕು ರಾತ್ರಿ 10:30 ಸುಮಾರಿಗೆ ಬೆಂಗಳೂರು ಐಟಿ ಅಧಿಕಾರಿಗಳು ಅಂತ ಐಟಿ ವಿಭಾಗದ ಡೆಪ್ಯೂಟಿ ಡೈರೆಕ್ಟರ್ ಜಗದೀಶ್ ರವರು ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ಗೆ ಒಂದು ಕೂಡಲೇ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಕೇರಳ ನಂಬರ್ ಪ್ಲೇಟ್ ಇರ್ತಕ್ಕಂಥ ಅಂದರೆ ಕೇರಳ ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಕ್ರೆಟಾ ಕಾರು KL 20T8629 ಅನ್ನುವಂಥ ನಂಬರಿನ ಕಾರು ಬರೋಬ್ಬರಿ 9 ಕೋಟಿಗೂ ಹೆಚ್ಚು ಹಣವನ್ನು ಸಾಗಾಟ ಮಾಡ್ತಾ ಇದೆ. ಈ ಒಂದು ಕಾರು ಬೆಂಗಳೂರಿನಿಂದ ಕೇರಳ ಕಡೆ ಹೊಸೂರು ಮುಖ್ಯ ರಸ್ತೆಯಲ್ಲಿ ಹೊರಟಿದೆ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ಅಜರುದ್ದೀನ್ ಅವರಿಗೆ ಮಾಹಿತಿಯನ್ನು ನೀಡ್ತಾರೆ. ಕೂಡಲೇ ಅವರು ಆ ಸಂದರ್ಭದಲ್ಲಿ ನೈಟ್ ಬೀಟ್ ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಮಾಹಿತಿಯನ್ನು ನೀಡ್ತಾರೆ. ಈ ಒಂದು ಕಾರಿನ ನಂಬರ್ ಕೂಡ ಅವರಿಗೆ ತಿಳಿಸ್ತಾರೆ. ಕೂಡಲೇ ಪ್ರವೃತ್ತರಾದಂಥ ಅವರು ಕೂಡ ತಮ್ಮ ಸಹೋದ್ಯೋಗಿಗಳು ಬೇರೆ ಮತ್ತು 112 ಹೊಯ್ಸಳ ವೆಹಿಕಲ್ ಕೂಡ ಮಾಹಿತಿಯನ್ನು ನೀಡ್ತಾರೆ. ಎಲ್ಲರೂ ಕೂಡ ಕೂಡಲೇ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಟೋಲ್ ಬಳಿ ಹೋಗ್ತಾರೆ. ಟೋಲ್ ಬಳಿ ಈ ಒಂದು ಕಾರು ಬರುವಂಥದ್ದನ್ನು ವಾಚ್ ಮಾಡ್ತಾ ಇರ್ತಾರೆ. ಸುಮಾರು ರಾತ್ರಿ 10:30 ಸುಮಾರಿಗೆ ಈ ಕಾರು ಟೋಲ್ನ ಕ್ರಾಸ್ ಆಗಿ ಮುಂದೆ ವೀರಸದನ ಸಿಗ್ನಲ್ ಇದೆ, ಅಲ್ಲಿ ಸ್ಟಾಪ್ ಆಗ್ತದೆ. ಸ್ಟಾಪ್ ಆದ ಸಂದರ್ಭದಲ್ಲಿ ಕೂಡಲೇ ಕಾರನ್ನು ಅಡ್ಡಗಟ್ಟಿದಂಥ ಪೊಲೀಸರು ಆ ಒಂದು ಕಾರನ್ನು ಚಾಲನೆ ಮಾಡ್ತಿರ್ತಕ್ಕಂಥ ಸಚಿನ್ ಅನ್ನುವಂಥ ವ್ಯಕ್ತಿಯನ್ನು ಕೂಡಲೇ ವಶಕ್ಕೆ ಪಡ್ಕೋತಾರೆ. ವಶಕ್ಕೆ ಪಡ್ಕೊಂಡು ಇಡೀ ವಾಹನವನ್ನು ತಪಾಸಣೆ ಮಾಡ್ತಾರೆ. ಜೊತೆಗೆ ಅದರಲ್ಲಿ ಸುಮಾರು ಪ್ರಾರಂಭದಲ್ಲಿ 4 ಕೋಟಿ ಹಣ ಪತ್ತೆ ಆಗ್ತದೆ. ಈ ವಿಚಾರವನ್ನು ಐ ಟಿ ಅಧಿಕಾರಿಗಳು ತಿಳಿಸಿ ಅವರು ಸ್ಥಳಕ್ಕೆ ಬಂದ ನಂತರ ಇಡೀ ಕಾರನ್ನು ಐ ಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೋತಾರೆ. ಮತ್ತು ಅವರು ಇಡೀ ಕಾರನ್ನು ಚೆಕ್ ಮಾಡಿದಾಗ, ಪರಿಶೀಲನೆ ಮಾಡಿದಾಗ ಮತ್ತೆ 5 ಕೋಟಿ ಹಣ ಅಂದರೆ ಒಟ್ಟು 9 ಕೋಟಿ ಹಾರ್ಡ್ ಕ್ಯಾಶ್ ಆ ಒಂದು ವಾಹನದಲ್ಲಿ ಸಿಗ್ತದೆ. ಮತ್ತು ಆ ಚಾಲಕ ಏನಿದ್ದಾನೆ ಆತನ ಬಗ್ಗೆ ಪರಿಶೀಲನೆ ಮಾಡಲಾಗಿ ಆತ ಯಾರು, ಎಲ್ಲಿಂದ ಬಂದ ಅಂತ ಹೇಳಿದರೆ ಆತ ತೂತುಕುಡಿಯ ಸಿಂಧು ಜ್ಯುವೆಲರ್ಸ್ನ ಮಾಲೀಕ. ಆತ ಹಣವನ್ನು ತೆಗೆದುಕೊಂಡು ಅಲ್ಲಿಗೆ ಹೊರಟಿದ್ದ. ಈ ವಿಚಾರ ಖಚಿತ ಬಾತ್ಮೀದಾರರ ಮೂಲಕ ಐ ಟಿ ಅಧಿಕಾರಿಗಳಿಗೆ ಗೊತ್ತಾಗ್ತದೆ. ಐ ಟಿ ಅಧಿಕಾರಿಗಳು ಕೂಡಲೇ ಆ ಕಾರನ್ನು ಚೇಸ್ ಮಾಡ್ತಾ ಇರ್ತಾರೆ. ಐ ಟಿ ಅಧಿಕಾರಿಗಳು ನನ್ನ ಹಿಂದೆ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಆ ಒಂದು ಮಾಲೀಕ, ಆ ಒಂದು ಹಣದ ಮಾಲೀಕ ಮತ್ತು ಕಾರಿನ ಚಾಲಕ ಆದಂಥ ಸಚಿನ್ ರವರು ವೇಗವಾಗಿ ಹೊಸೂರು ಕಡೆ ಹೊರಟಿದ್ದಾರೆ. ಈ ಒಂದು ವಿಚಾರವನ್ನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ತಿಳಿಸಿದ ಸಂದರ್ಭದಲ್ಲಿ ಅದೇ ಸಂದರ್ಭಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕೂಡ ಕೂಡಲೇ ಕಾರ್ಯಪ್ರವೃತ್ತರಾಗಿ ಈ ಒಂದು ಕಾರನ್ನು ಅಡ್ಡಗಟ್ಟಿ ಪರಿಶೀಲನೆ ಮಾಡಿದ್ದಾರೆ. ಮತ್ತು ಈಗ ಸದ್ಯ ಈ ಕಾರು ಸೇರಿದಂತೆ 9 ಕೋಟಿ ಹಣವನ್ನು ಜಪ್ತಿ ಮಾಡಿದಂಥ ಬೆಂಗಳೂರಿನ ಐ ಟಿ ಅಧಿಕಾರಿಗಳು ತೂತುಕುಡಿಯಲ್ಲಿರ್ತಕ್ಕಂಥ ಸಚಿನ್ ಮನೆಯನ್ನು ಕೂಡ ತಲಾಶ್ ನಡೆಸಿದಾಗ ಅಲ್ಲಿ ಕೂಡ 1,30,00,000 ಹಣ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ 10,30,00,000 ಹಣ ಯಾವುದೇ ದಾಖಲೆ ಇಲ್ಲದೆ ಇರತಕ್ಕಂಥ ಹಣ ಪತ್ತೆಯಾಗಿದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಐ ಟಿ ಅಧಿಕಾರಿಗಳು ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದಾರೆ, ತನಿಖೆಯನ್ನು ಮುಂದುವರಿಸಿದ್ದಾರೆ. ಇಲ್ಲಿವರೆಗೆ ಹಣ ಯಾವ ಮೂಲದಿಂದ ಬಂದಂಥದ್ದು ಮತ್ತು ಇದರ ಹಣದ ಮೂಲ ಹೇಗೆ ಅನ್ನುವಂಥದ್ದು ಏನು ಆರೋಪಿ ಸಚಿನ್ ಇದನ್ನು ಆತ ಮಾಹಿತಿ ನೀಡ್ತಾ ಇಲ್ಲ. ಅದರ ಬಗ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಐ ಟಿ ಅಧಿಕಾರಿಗಳು ಡೆಪ್ಯೂಟಿ ಡೈರೆಕ್ಟರ್ ಆದಂಥ ಜಗದೀಶ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಒಟ್ಟಾರೆಯಾಗಿ ಐ ಟಿ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಈ ಒಂದು ಮಾಹಿತಿಯನ್ನು ನೀಡಿದ್ದರಿಂದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕೂಡ ಸಕಾಲದಲ್ಲಿ ವಾಹನವನ್ನು ಅಡ್ಡಗಟ್ಟಿ ತಪಾಸಣೆ ಮಾಡಿ ಮತ್ತು ಅದನ್ನು ಸಕಾಲದಲ್ಲಿ ಐ ಟಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡಿದ್ರಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬಂತು. ಈ ಸಂಬಂಧಪಟ್ಟಂತೆ ಇದು ಕಪ್ಪು ಹಣನ ಅಥವಾ ಈ ಒಂದು ಹಣದ ಹಿಂದೆ ಬೇರೆ ಯಾವುದಾದ್ರೂ ಹವಾಲ ದಂಧೆ ಇದೆಯಾ ಅಥವಾ ಈ ಹಣಕ್ಕೆ ಯಾವುದಾದ್ರೂ ದಾಖಲೆಗಳಿದಾವ ಅನ್ನುವಂಥದ್ದು ಐ ಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಪರಿಶೀಲನೆಯಲ್ಲಿ ಈ ಹಣದ ಮೂಲ ಯಾವುದು ಎಂಬುದನ್ನು ತಿಳಿದು ಬರಬೇಕಾಗಿದೆ. ಆದೂರ್ ಚಂದ್ರು, ನ್ಯೂಸ್ 18 ಆನೇಕಲ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.